ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಒಂದು ಚಿಕ್ಕ ಅಡ್ವರ್ಟೈಜು. ಏನಾಯ್ತು? ಮೊಗ ಅಳ್ತಾದ. ಶುದ್ಧವಾದ ಬಿಳುಪಾದ DDT ಪೌಡರ್ ಕುಡಿಸಿ. ನೀನು ಮಗುವಾಗಿದ್ದಾಗ ನಾನು ಅದನ್ನೇ ಕುಡಿಸ್ತಿದ್ದೆ. ಏನಾಯ್ತು? ಮುದುಕಿ ಅಳ್ತಾವಳೆ. ತಾತನ್ ಕರ್ಕೊಂಡು ಬಂದು ಒಂದು ಕಿಸ್ ಕೊಡ್ಸು. ನಮ್ಮ ಅಜ್ಜಿ ಅಳ್ತಿದ್ದಾಗ ನಮ್ಮ ತಾತನು ಅದನ್ನೇ ಮಾಡ್ತಾ ಇದ್ದ. ಏನಾಯ್ತು? ಅಪ್ಪ ಅಳ್ತಾ ಇದ್ದಾನೆ. XXX ಕೋಡೆಸ್ರಮ್ ಕುಡಿಸ್ರಿ. ನಮ್ಮಪ್ಪ ಅಳ್ತಿದಾಗ ಅವನ ಗರ್ಲ್ ಫ್ರೆಂಡ್ ಅದನ್ನೇ ಕುಡಿಸ್ತಿದ್ಲು. ಹೌದಾ? ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋ ಎಲ್ಲ ಕೋತಿ ನನ್ನ ಮಕ್ಕಳಿಗೂ ನಮ್ಮ ಚೂಡಿದಾರ. ಅಯ್ಯೋ ಕ್ಷಮಿಸಿ, ನಮಸ್ಕಾರ. 420 ಸ್ವೀಟ್ನಲ್ಲಿ ಕುಳಿತುಕೊಂಡಿರೋ ಕುಂಡಮ್ಮ ಮತ್ತು ಕಿವುಡಯ್ಯನವರು ಬಿರುಬಿರುನೆ ಎದ್ಬರ್ಬೇಕು. ಬರೋದಿಲ್ವಂತೆ? ಹಗ್ಗ ಕಟ್ಟಿ ಎಳ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಜುಟ್ಟು ಹಿಡ್ಕೊಂಡು ಎಳ್ಕೊಂಡ್ ಬನ್ನಿ. ಕುಂಡಮ್ಮ, ನಿನ್ ಡೌನ್ ಹೆಸರೇನಮ್ಮ? ಕಿವುಡ ಸ್ವಾಮಿ. ಆಯ್ತು, ಅವ್ನು ಕೂಗಮ್ಮ. ಯೋ, ಅವ್ನು ಯಾರವ? ಈ ವಯ್ಯ ಕುಗ್ತಾವನೆ, ಎದ್ಬಾ. ಏನಮ್ಮ ಕುಂಡಮ್ಮ, ಎಷ್ಟು ದಿನದಿಂದ ನಿಮ್ಮಿಬ್ಬರಿಗೂ ಲವ್ ಮಾಡ್ತಿದ್ದೀರಿ? ಅದೇನು ಕೇಳ್ತೀರಿ ಸ್ವಾಮಿ, ನಮ್ಮ ಅಟ್ಟಿ ಹಿಂದ್ಗಡೆ ಇವ್ರ ಅಟ್ಟಿ ಇತ್ತ ಸ್ವಾಮಿ. ನಾನು ಯಾವತ್ತೂ ತಿಪ್ಪೆ ಕಸ ತಕೊಂಡೋಗಿ ಸುರಿತಿದ್ದೆ. ಇವನ್ ಮನ್ಯಾಳಾಗ ನನ್ನ ಕಣ್ಣು ಹೊಡ್ದು ಕಲ್ಲೊಡ್ದು ಹಿಂಗೆ ಮಾಡ್ತಿದ್ನ ಸ್ವಾಮಿ. ಒಂದಿನ ನಮ್ಮವ್ವಂಗೆ ಹೇಳ್ದೆ, ಚಪ್ಪಲಿ ತೋರ್ಸಮ್ಮಿ ಅಂದ. ನಾನು 3-4 ದಿನದ ಹುಡುಕ್ತಿದ್ದೀನಿ ಸ್ವಾಮಿ, ಎಲ್ಲೂ ಸಿಕ್ಲಿಲ್ಲ. ಯಾಕಮ್ಮ, ನಿನ್ನ ಹತ್ರ ಇರ್ನಿಲ್ವ ಚಾಪ್ಲೆ? ಅದು ಯಾಕೆ ಕೇಳಿರ್ ಸ್ವಾಮಿ, ನಮ್ಮ ಅಪ್ಪನ ತಿನ್ಕೊಂಡು ತಿಳ್ನೀರು ಕುಡಿಯಮ್ಮ. ಚಪ್ಪಲಿ ಬೇರೆ ತಂದು ಕೊಡ್ತಿದ್ನ ಅವನು, ಅವ್ರ ಒಂದು ತಿನ್ನ. ಆಮೇಲೆ ಏನಾಯ್ತಮ್ಮ ಕುಂಡಮ್ಮ? ಆಮೇಲೆ ಸ್ವಾಮಿ, ಇವ್ರ ಮನೆಯಾಗೊಂದು TB ಇತ್ತು. ಭಾನುವಾರ ಪ್ರೇಮಲೋಕ ಪಿಕ್ಚರ್ ಹಾಕಿದ್ರು. ಓಹೋ, ನೋಡುಮ ಅಂತ ಹೋದೆ. ನೋಡ್ತಾ ನೋಡ್ತಾ ನಂಗೆ ಹೆಂಗೆಂಗೋ ಆಯ್ದೋಯ್ತು. ಅದು ಹೆಂಗಾಗೋಯ್ತು ಹೊಸಿ ಹೇಳಮ್ಮ. ರವಿಚಂದ್ರನ ಇಸಿ ಅಯ್ಯಮ್ಮನ ಕೆನ್ನೆಯ ತುಟಿಯ ಕಡ್ಕೊಂತನಲ್ಲ ಸ್ವಾಮಿ, ಅದು ನೋಡ್ತಿದ್ದಾಗ ಕರೆಂಟ್ ಹೊಟ್ಟೋಯ್ತು ಸ್ವಾಮಿ. ಅಯ್ಯಯ್ಯೋ. ಈ ಬೇವಸಿ ಬಂದು ನಾನು ತಬ್ಕೊಂಬಿಟ್ಟು ಆಮೇಲೆ ನನ್ನ ಮೈಯೆಲ್ಲ ಉಳ್ಳಾಡಿ ತುಟಿಯ ಕೆನ್ನೆಯ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಮುತ್ತಿಗ್ದ ಸ್ವಾಮಿ. ಆವಾಗ ಶುರು ಆಯ್ತು ನೋಡಿ ನಮ್ಮ ಸಿರುತಿ. ಏನಪ್ಪ ಕಿವಿಡೋಣ ಬಾಯಿಲಿ? ಏನ್ ಸ್ವಾಮಿ, ನಾ ಯಾವತ್ತೂ ಸುಳ್ಳು ಬಿಟ್ಟು ಸತ್ಯ ಹೇಳುದಿಲ್ಲ ಅಂತ ಪ್ರಮಾಣ ಮಾಡು. ನೋಡಿ ಸ್ವಾಮಿ, ಸತ್ಯ ಹರಿಶ್ಚಂದ್ರ ನಮ್ಮ ಮಟ್ಟಿ ಇಂಚರು ಹೋದ್ನಂಗಂತ ನಮ್ಮ ಅಪ್ಪನೂ ಹೇಳಲಿಲ್ಲ. ಸುಳ್ಳಲ್ದನೆ ನನಗೆ ಇನ್ನೇನು ಹೇಳಕ್ ಬರಲ್ಲ ಸ್ವಾಮಿ. ಸರಿ ಕಣಪ್ಪ. ಏನಪ್ಪ ಕಿವಿಡೋಣ, ನಿನ್ ಡವ್ ಹೇಳ್ತಾವಳ ನಿಮ್ಮಿಬ್ರು ಯಾವತ್ತು ಕಿತ್ತಾಡನೇ ಇಲ್ಲ ಅಂತ, ಇದು ನಿಜವೇ? ಅದ್ಯಾಕೆ ಬುದ್ಧಿ, ಮೊನ್ನೆ ದಿನ ನಮ್ಮ ಪಕ್ಕದ ಮನೆಯವನ ಜೊತೆಲಿ ಮಾತಾಡ್ತಿದ್ದಕ್ಕ ಹಿಡ್ಕೊಂಡು ಅಟ್ಟಿಗೆ ಎಳ್ಕ ಬಂದದ್ದೆ. ನಾನು 3 ಅಟ್ಟಿಗೆ ಕೇಳುವಂಗೆ ಲಭ ಲಭ ಅಂತ ಬಾಯಿ ಮಾಡುವಟ್ಟಿಗೆ ನಾನು ಹಿಡಿದು ಮಡಗಿವ್ನೆ. ಅಂಥದ್ರಲ್ಲಿ ಇವ ನಿಮ್ಮ ಜೊತೆಲಿ ಹಂಗಂತ ಅಂದ್ಲೆ. ಸರಿ ಕಿವಿಡೋಣ, ನಿನ್ ಡವ್ ಯಾಕೆ ಕುಂಡಮ್ಮ ಅಂತ ಕಟ್ಟವ್ರಲ್ಲ? ಅದಾ ಬುದ್ಧಿ, ಅವಳಿಗೊಂದು ಸಟ್ಗ ರಾತ್ರಿ 10 ಗಂಟೆ ಆದ್ಮೇಲೆ ಒಸಿ ಸಂದ್ಗಣ್ಣು ಬುದ್ಧಿ. ಓಹೋ, ಹಂಗ ಅದಕ್ಕೆ ಬಡ್ ಹತ್ತದ್ಕಂಗೆ ಕಟ್ಬಿಟ್ಟಾರ ಬುದ್ಧಿ. ಸರಿ ಕಿವಿಡೋಣ, ಕುಂಡಮ್ಮನ್ಗೆ ಯಾವತ್ತಾದ್ರೂ ಏನಾದ್ರು ಗಡ್ಸಿದ್ಯಾ? ಸ್ವಾಮಿ, ಇದೇನು ಸ್ವಾಮಿ ಹಿಂಗೆ ಅಂತಿದ್ದಾರೆ? ಡವ್ ಹೊಡೆದು ನಾನು ನ್ಯಾಣ ಹಾಕತ್ತೀನಿ ಅಂತ ಅಟ್ಟಿಯವರೆಲ್ಲರೂ ಎದುರಿಸಿ ನಾನು ಇವತ್ತು ಅವಳಿಗೆ ಏನಾರ ತಕೊಟ್ಟಿದ್ಯಾ ಅಂತ ಕೇಳಿದ್ರೆ ಏನೇನು ಅಂತ ಹೇಳೋಣ ಸ್ವಾಮಿ. ಅದೇನೋ ಸಿಯೋಳಯ್ಯ, ನಮ್ಮೂರು ಬಸವೇಶ್ವರನ ಜಾತ್ರೆಲಿ ₹1 ಬೋಂಡ, ₹1 ವಡೆ, ₹1 ಬತಾಸು, ₹1 ಅದೆಂತದ ಕತ್ಗೆ ಹಾಕತಾರಲ್ಲ ಸಾರ ಪಣ ಮಿಂಚುದು, ಅವೆಲ್ಲ ತಕೊಟ್ಟಿನಿ ಬೇಕಾದ್ರೆ ಕೇಳ್ರೆ. ಕುಂಡಮ್ಮ, ಕಿವುಡಯ್ಯ ಶಿವರ ಜಾಕೆಟ್ ಏನಾದ್ರು ಕೊಡ್ಸಿದೇನಮ್ಮ? ಅಯ್ಯ, ಇವ್ರ ಒಂದು ಸಾಯ ಸೊಸೈಟಿ ಸೀರೆ ಕೊಟ್ಟಿದ್ರು, ಅದನ್ನ ತಕೊಂಬಂದು ಕೊಟ್ಟಿದ್ನಾ. ಇವ್ರವ್ವ ನನ್ನ ಸೌತಿ ಗೊತ್ತಾಯ್ತಲ್ಲ, ಅವಳು ಜಗಳ ಆಡ್ಕೊಂಬಿಟ್ಟು ಅದನ್ನ ಕಿತ್ಕೊಂಡೋಗಿ ಅವಳೇ ಉಟ್ಕೊಂಡು ಊರೆಲ್ಲ ಟೇಲ್ ಮಾಡ್ಕೊಂಡು ಓಡಾಡ್ತಾಳೆ ಸ್ವಾಮಿ. ಕುಂಡಮ್ಮನವ್ರ, ನೀವು ಮದುವೆ ಆದ್ಮೇಲೆ ಏನು ಮಾಡಬೇಕು ಅಂತಿದ್ದೀರಿ? ಅದೇ ಸ್ವಾಮಿ ಗೊತ್ತಲ್ಲ. ಏನಮ್ಮ? ಏಥ ಒಗಿಸಮ್ಮೆ, ಅದು ಹೆಂಗೆ ಹೇಳಕ್ಕತ್ತದೆ? ಅಯ್ಯೋ ಪರಮಾತ್ಮ, ಇರೋದು ಒಂದೇ ಒಂದು ಬಾಯಲ್ವಮ್ಮ ನಿಂದು. ಅಲ್ಲಿಂದ ಹೇಳ, ನಿಮ್ಮ ಮನ್ಕೈನಾಗವಳ ನಮ್ಮ ತಲೆ ತಿಂತಿದ್ದೀರಿ ಅಲ್ಲ ಇಬ್ರು ಸೇರ್ಕೊಂಡು. ಅದೇ ಬುದ್ಧಿ, ಆ ಪಿಕ್ಚರ್ಗಳಿಗೆ ಮದುವೆ ಆದ ರಾತ್ರಿಗೆ ಗಂಡು ಹೆಣ್ಣು ಇಬ್ರಿಗೂ ಅದೇ ಒಂದು ರೂಮ್ನಾಗೆ ಕರ್ಕೊಂಡು ಹೋಗ್ಬಿಟ್ಟು ಅದೇ ಹಾಲು ಕುಡಿಸ್ತಾರಲ್ಲ ಸ್ವಾಮಿ, ಅದೇ ಓಹೋ ಲೈಟ್ ಆಫ್ ಮಾಡ್ಬಿಟ್ಟು ಆಮೇಲೆ ಕಂಬಳಿ ಹೊತ್ಕೊಂಡು ಮಾಲಿಕತ್ತೀನಿ ಸ್ವಾಮಿ. ಅಯ್ಯೋ ಸಾಕು ನಿಲ್ಸಮ್ಮ. ಶಿವ ಅಯ್ಯೋ ಪರಮಾತ್ಮ, ಒಳ್ಳೆ ಜೋಡಿ ಕಣಮ್ಮ ನೀವು. ನೀವಲ್ವ ಸ್ವಾಮಿ ಹೇಳಕ್ ಹೇಳಿದ್ದು? ಕಿವಿಡೋಣ, ನೀವು ಮದುವೆ ಆದ್ಮೇಲೆ ಎಷ್ಟು ಮಕ್ಕಳು ಪಡಿಬೇಕು ಅಂತಿದ್ದೀರಿ?
ಅಯ್ಯೋ ಸ್ವಾಮಿ, ಹಾ ನೋಡಿ ಸ್ವಾಮಿ, ಹೇಳಪ್ಪ. ನಮ್ಗೆ 2 ಕ್ವಾಣ್ಗಾರ 2 ಹೆಂಗಾರ ಆದ್ರೆ ಸಾಕು ಸ್ವಾಮಿ. ಯೋ 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 ನಿನ್ ಮನ್ಕೇನಾಗವನ 2 ಕ್ವಾಣ್ಗಾರ 2 ಹೆಂಗಾರ ಅಂದ್ರೆ ಏನೇ ಅದು? ಏನ್ ಸ್ವಾಮಿ ಇಷ್ಟು ಓದ್ದವ್ರಾಗಿ ತಿಳ್ಕೊಂಡು ನೀವು ಪ್ರಪಂಚದ ಜನ ಎಲ್ಲ ನಿಮ್ ತಲೆಯಲ್ಲಿ ತುಂಬ್ಕೊಂಡದೆ ಅಂತ ನಾವು ನಿಮ್ ದಂಡಕ್ ಬಂದ್ಮಲ್ಲ, ಅದು ಗೊತ್ತಿಲ್ವಾ ಸ್ವಾಮಿ? ಗೊತ್ತಿಲ್ಲ ಕ್ವಾಣ್ಗಾರ ಅಂತ ಅಂದ್ರೆ ಗಂಡ ಐಕ್ಳು, ಹೆಣ್ಗಾರ ಅಂತ ಅಂದ್ರೆ ಹೆಣ್ಣ ಐಕ್ಳು ಸ್ವಾಮಿ. ಹಿಂಗು ಒಂದಾರಪ್ಪ ಜನ. ಅದಕ್ಕೆ ಅಲ್ವಾ ಕಲ್ಗಾಲ ಉಟ್ಬಿಟ್ಟು ಕಾಲಜ್ಞಾನ ಉಟ್ಬಿಟ್ಟು ಐಕಳ್ಗ ಮಕ್ಕಳಿಗೆ ಇಟ್ಟಿಲ್ದೇನೆ ಮಳಿಲ್ದೇ ಇರೋದು ನಿಮ್ಮ ಮನ್ಕೈನಾಗವ್ರ. ಈಗ ಮೊದಲನೇ ಸುತ್ತಿನ ವಿಚಾರಣೆ ಮುಗ್ದಿದೆ. ಒಂದು ಚಿಕ್ಕ ಬ್ರೇಕ್ನ ನಂತರ 2ನೇ ಸುತ್ತಿನ ವಿಚಾರಣೆ. ಲವ್ ಮಾಡು ಮೋಸ ಮಾಡು, ಲವ್ ಮಾಡು ಮೋಸ ಮಾಡು, ಲವ್ ಗಿವ್ ಮಾಡ್ಕೊಂಡು ಕಿಸ್ಸು ಕಿಸ್ಸು ಕೊಟ್ಕೊಂಡು ಮದ್ವೆ ಮಾಡ್ಕೊ ಅಂದಾಗ ಜಾಗ ಖಾಲಿ ಮಾಡು, ಬಿಠಕ್ ಬಿಠಕ್ ಬಿಠಕ್. ಲವ್ ಮಾಡು ಮೋಸ ಮಾಡು ಈ ಧಾರಾವಾಹಿ ಇಂದು ಕೋಳ್ಕೂಗುವತ್ಗೆ. ನಿಮ್ಮೆಲ್ಲರಿಗೂ ನಮ್ಮ ವಿಚಾರಣೆಗೆ ಮತ್ತೆ ಸ್ವಾಗತ. 90 ಸೀಟ್ನಲ್ಲಿ ಕುಳಿತಿರೋ ಕಬ್ಬಾಳಮ್ಮ ಮತ್ತು ಬುಕ್ಲಯ್ಯ ದಯವಿಟ್ಟು ಎದ್ದು ಬರಬೇಕು. ಸರಿ, ಕಬ್ಬಾಳಮ್ಮ ಮತ್ತೆ ಬುಕ್ಲೈನ್ ಅವ್ರಿಗೆ ಎಲ್ಲರಿಗೂ ಸ್ವಾಗತ. ಕಬ್ಬಾಳಮ್ಮ, ನಿನ್ನ ಹೆಸರು ಯಾಕಮ್ಮ ಈ ರೀತಿ ಕಬ್ಬಾಳಿ ಅಂತ ಕಟ್ಟಿದ್ರು? ಅದನ್ನ ನಾನು ಹೇಳ್ತೀನಿ ಸರ್. ಸರಿ, ಅದೇನು ಹೇಳಿ ಬುಕ್ಲಪ್ಪ. ಅವಳು ಒಳ್ಳೆ ಧಾರವಾಡದ ಎಮ್ಮೆ ಹೆಂಗೆ ಕರಗಿದ್ಲಲ್ಲ ಸರ್, ಅದಕ್ಕೆ ಈ ರೀತಿ ಕರೀತಾರೆ ಬುದ್ಧಿ. ಓಹ್, ಹಂಗಾದ್ರೆ ನಿನ್ನ ಹೆಸರು ಯಾಕೆ ಬುಕ್ಲಾ ಅಂತ ಕಟ್ಟಿದ್ರು? ಸ್ವಾಮಿ, ನಾನು ಹೇಳ್ತೀನದ. ಸರಿ ಹೇಳಮ್ಮ. ಅಕ್ಕಿ ತಿಂದು ತಿಂದು ಕೆನ್ನೆ ಎಲ್ಲ ಊದ್ಕೊಂಡಿದ್ದು, ಅದಕ್ಕೆ ಬುಕ್ಲಾ ಅಂತ ಕಟ್ಟೋರೆ. ಓಹೋ, ಒಳ್ಳೆ ಜೋಡಿಗಳು ಕಣಮ್ಮ ನೀವು. ಸರಿ, ನಿಮ್ ಲವ್ ಎಷ್ಟು ದಿನದಿಂದ ಶುರುವಾಯ್ತು ಹೊಸಿ ಹೇಳಿರಿಯಾ? 4 ವರ್ಷ ಆಯ್ತು ಸ್ವಾಮಿ. ಅಯ್ಯೋ ಶಿವ, ಅಷ್ಟಿಂದನೂ ಹೇಳ್ತಾನೆ ಇವ್ನಿ ಮದ್ವೆ ಮಾಡ್ಕ ಅಂತವ. ಬಗ್ನೇವಲ್ಲ ಸ್ವಾಮಿ. ಯಾಕಮ್ಮ ಮದುವೆ ಆಯ್ತೇ ಇಲ್ಲ? ಸ್ವಾಮಿ, ಅದೆಂದವ ಅವ್ನ ಅಕ್ಕನ ಮನೆಗೆ ಹೋಗ್ತೀನಿ ಅಂತ 1 ತಿಂಗಳ ಹಿಂದ್ಗಡೆನೆ ಹೋಗಿದ್ದ. ಅಲ್ಲೇ ಉಳ್ಕೊಂಡಿದ್ನ. ಅತ್ತಿಂದ ಬತ್ತವ ಆ ನನ್ನ ಸೌತಿಯ ಅವಳು ನಮ್ಮ ಮದುವೆ ಮಾಡ್ಕೊಂಡು ಜೊತೆಲೆ ಕರ್ಕೊಂಡು ಬಂದ್ಬಿಟ್ಟವನೆ. ಅದಕ್ಕೆ ಮತ್ತೆ ನನ್ನ ಮದುವೆ ಮಾಡ್ಕೊಂಡ್ರೆ ಸುಮ್ಕುಂತವನೆ. ಓಹೋ, ಮತ್ತೆ ಈಗಲೂ ಲವ್ ಮಾಡ್ತಿದ್ದೀರಲ್ಲಮ್ಮ? ಆ ಉಪೇಂದ್ರನ್ ಪಿಕ್ಚರ್ ನೋಡ್ಬಿಟ್ಟು ನಿನ್ನೆ ಲವ್ ಮಾಡ್ತಾನೇ ಇರ್ತೀನಿ, ಅವಳ ಜೊತೆಗೆ ಸಂಸಾರ ಮಾಡ್ತಾನೇ ಇರ್ತೀನಿ ಅಂತ ನಂಬಿಸಿ ಹಿಂಗೆ ಮಾಡ್ತಾನೆ ಸ್ವಾಮಿ. ಏನಯ್ಯ ಬುಕ್ಲಯ್ಯ, ಇದೆಲ್ಲ ನಿಜವೇನಯ್ಯ? ಹೌದು ಸ್ವಾಮಿ, ನನಗೂ ಹಂಗೆಯ. ಅವಳ ಮೇಲೆ ಪಿರುತಿ ಜಾಯಿಸ್ತಿ. ನಂಗೆ ಇಷ್ಟ ಇರಲಿಲ್ಲ, ಆದರೆ ಏನು ಮಾಡಿರಿ? ಆದ್ರೆ ಏನಯ್ಯ, ಇವಳಿಗಿಂತ ನಮ್ಮ ಅಕ್ಕನ ಮಗಳು ಕಲ್ಲರಾಗೆ ಟೊಮೊಟೊ ಹಣ್ಣಿನ ಥರ ಇದ್ದಾಳೆ ಸ್ವಾಮಿ. ಓಹೋ, ಅದಕ್ಕೆ ಶಿವ ಅಂತ ತಾಳಿ ಕಟ್ಬಿಟ್ಟೆ. ಶಿವನು ಬೇರೆ ಕೂತ್ಕೊಂಡೇನಪ್ಪ. ಹೋಗ್ಲಿ, ಯಾವಾಗ ಮದುವೆ ಆಯ್ತಿ ಅಂತ ಈಗಲೇ ಹೇಳ್ಬಿಡು. ಮತ್ತೆ ಮುಂದಿನ ವರ್ಷ ಗ್ಯಾರಂಟಿ ಆಗೋಯ್ತೀನಿ ಸ್ವಾಮಿ. ಸ್ವಾಮಿ, ಮದುವೆ ಆದ್ಮೇಲೆ ನಂಗೆ ಏನಾರು 2 ಮಕ್ಕಳಾದ್ರೆ ಆಸ್ತಿಲಿ ಪಾಲ್ ಕೊಡ್ತಾನಂತ ಕೇಳಿ ಸ್ವಾಮಿ. ಸ್ವಲ್ಪ ಏನಪ್ಪ, ಏನ್ ಮಾಡ್ತೀಯ? ಈ ಸಮಸ್ಯೆಗೆ ಉತ್ತರ ಕೊಡಯ್ಯ. ಆದ್ರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಸ್ವಾಮಿ. ಯಾಕಯ್ಯ? ಹಿಂಗೆ ಆಗುತ್ತೆ ಅಂತ ಮೊದ್ಲೇ ಗೊತ್ತಿತ್ತು ಸ್ವಾಮಿ. ಅದಕ್ಕೆ ಒಂದು ಪ್ಲಾನ್ ಮಾಡಿವ್ನಿ. ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಮೊದ್ಲೇ ಮಕ್ಳಾಗೋದಿಲ್ದಂಗೆ ಆಪರೇಷನ್ ಮಾಡಿಸ್ಕೊಬಿಟ್ಟವನಿ ಸ್ವಾಮಿ. ಅಯ್ಯೋ 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 ಅಯ್ಯ, ನಿನ್ ತಿಥಿ ಮಾಡ. ನಿಂಗೆ ಆಪತ್ ಬಂದು ಚಾಪೆ ಸೂತ್ಕೊಂಡೋಗ ನನ್ನ ಸೌತಿ ಮಗನೇ. ನಿನ್ನ ತಲೆ ಮೇಲೆ ಏನು ಚಪ್ಪಡಿ ಕಲ್ಲು ಎಳ್ಯಾಕೆ ಮಾಡಿಯೇನ? ರಾತ್ರಿಗೆ ಮನೆ ಕಡೆಗೆ ಬತ್ತೀಯಲ್ಲ, ನೋಡ್ಕೊಂತೀನಿ, ನಿನ್ನ ಸರಿಯಾಗಿ ಪೂಜೆ ಮಾಡ್ತೀನಿ. ಮಾವ್ ನಿನ್ ಮನ್ಕೈನಾಗ ಸುಮ್ಮಿರಮ್ಮ, ಜಗಳ ಆಡ್ಬೇಡ್ರಿ ಕಣಮ್ಮ, ಸುಮ್ಮಿರಮ್ಮ. ಸ್ವಾಮಿ ನೋಡಿ, ಇವ ಮದುವೆ ಆಗೋದು ಬೇಡ, ನಂಗೆ ಮೋಸ ಮಾಡೋ ನೀನು. ಕುಂಟನ್ನ ಕುರುಡನ್ನ ಭಿಕ್ಷುಕನ್ನ ದಾಸಯ್ಯನ ಮದುವೆ ಮಾಡ್ಕೊಂಡು ಸುಖವಾಗಿರ್ತೀನಿ. ಇವ್ ಸವಾಸೆ ಬೇಡ ನಂಗೆ, ಹೋಗ್ಲಾತ್ಲಾಗಿ. ಕೋಪ ಬೇಡ, ಸುಮ್ಮಿರಮ್ಮ, ಶಾಂತಿ ಇರಮ್ಮ, ಶಾಂತಿಯಿಂದಿರಮ್ಮ. ಮೌ ಅದಕ್ಕೆ ಯಾಕೆ ಸ್ವಾಮಿ ತಲೆ ಕೆಡಿಸ್ಕೊತೀರಿ? ನಾನು ಒಂದಿನ ಇರಲಿಲ್ಲ ಅಂದರೆ ನಾನು ಹುಡಿಕೊಂಡು ಕೋಳಿ ಸಾಂಬಾರು ಮಾಡ್ಕೊಂಡು ಎಲ್ಲಿರ್ತೀನಿ ಅಲ್ಲಿ ಹುಡಿಕೆ ಬಂದ್ಬಿಡ್ತಾಳೆ ಸ್ವಾಮಿ. ಓಹೋ, ಈ ಥರದ ಲವ್ ನಿಮ್ಮದು. ಅಪ್ಪ ಮಧ್ಯಕ್ಕೆ ಸಿಕ್ಕಾಕಂದ್ರೆ ನಂಬಿಬಿಟ್ಟಿರಿ ನೀವು. ಈಗ ಇಲ್ಲೊಂದು ಚೀಟಿ ಕೊಡ್ತೀನಿ, ಅಲ್ಲಿ ಯಾವುದಾದ್ರೂ ಒಂದು ಹಾಡಿರುತ್ತೆ. ಈ ಹಾಡನ್ನು ಮಾತು ಬರ್ದೇ ಇರೋ ಮೂಗ್ರಾಡ್ತಾರಲ್ಲ ಅಂತ, ಹಂಗೆ ಆಡಿರಿಯಾ? ಅದೇ ಹೆಂಗ್ರಿ ಸ್ವಾಮಿ ಆಡೋದು? ಮೊದಲನೇ ಪ್ರೇಮಿಗಳಾದ ಕಿವುಡಣ್ಣ ಮತ್ತು ಕುಂಡಮ್ಮನವರು ಈ ಚೀಟಿಲಿರನ್ನ ಹಾಡು ಆಡ್ಬೇಕು. ತಗೊಳ್ಳಿ ಚೀಟಿನ, ತಗೋ ಕುಂಡಮ್ಮ ಚೀಟಿಯ. ತಟ್ಟರಿ ಸ್ವಾಮಿ. ಆಡಿ ಆಡವಾ? ಓಹೋ, ತುಂಬ ಚೆನ್ನಾಗಿ ಆಡಿದಿರಿ. ಮತ್ತೆ 2ನೇ ಸ್ಪರ್ಧಿಗಳಾದ ಬುಕ್ಲಪ್ಪ ಮತ್ತು ಕಬ್ಬಾಳಮ್ಮನವರು ಇನ್ನೊಂದು ಚೀಟಿ ಕೊಡ್ತೀನಿ, ತಗೊಳಮ್ಮ. ಕೊಡಿ ಸ್ವಾಮಿ. ಈ ಚೀಟಿನಲ್ಲಿ ಯಾವ ಹಾಡಿದೆ ಅಂತ ಬೇಗ ಹೇಳ್ಬೇಕು, ಟೈಮ್ ಆಗೋಯ್ತು. ಅದೇ ಸ್ವಾಮಿ, ಅದೇ ಓದೆಯ ದೂರ ಓ ಜೊತೆಗಾರ. ಅದೇ ಹಾಡು ಆಡಿ ಆಡದ ಸ್ವಾಮಿ. ಆಡಮ್ಮ. ನಿಮ್ಮ ಯಜಮಾನ್ರಿಗೆ ಆಡಕ್ ಬರೋದಿಲ್ವನಮ್ಮ? ಇಲ್ಲ ಸ್ವಾಮಿ, ಆಡಕ್ ಬರಕಿಲ್ಲ. ನಾನೇ ಆಡ್ಲ ಸ್ವಾಮಿ. ಆಡಮ್ಮ. ಆಡ್ತೀನಿ ಸ್ವಾಮಿ. ಓಹೋ, ತುಂಬ ಚೆನ್ನಾಗಿ ಆಡಿದ್ರಿ ಕಣಮ್ಮ. ನಮ್ಮ ಕಾರ್ಯಕ್ರಮ ಕೊನೆಯಾಗಿ ಬರ್ತಾ ಇದೆ. ಈಗ 4 ಗಿಫ್ಟ್ಗಳು ಬಂದಿವೆ. ಅದರ ಮೌಲ್ಯ ಎಷ್ಟು ಬರುತ್ತೆ ಅಂತ ಹೇಳ್ದವ್ರಿಗೆ ಅದನ್ನು ಅವ್ರಿಗೆ ನೀಡ್ತೇವೆ. ಮೊದಲನೇ ಬಾರಿಗೆ ಕುಂಡಮ್ಮ ಮತ್ತು ಕಿವುಡಣ್ಣ ಕರ್ಮಲ್ಲವ್ರ ತೋಟದಿಂದ ಮತ್ತು ಚಿಕ್ಕನಾಥನ ತೋಟದಿಂದ ಒಂದು ಕ್ಯಾನು ಎಂಡ ಬಂದಿದೆ.
ಆ ಎಂಡ ಎಷ್ಟು ಲೀಟ್ರ್ ಬರುತ್ತೆ, ಎಷ್ಟು ಬೆಲೆ ಬಾಳುತ್ತೆ ಅಂತ ಯಾರು ಹೇಳ್ತಾರೆ? ಆ ಎಂಡ ಅವ್ರಿಗೆ ಸೇರ್ತದೆ. ಕುಂಡಮ್ಮನವ್ರೆ, ನೀವು ಹೇಳ್ತೀರಾ ಫಸ್ಟು? ಹ್ಞೂ ಕೊಡಿ ಸ್ವಾಮಿ. ಇವನು ತಿಥಿ ಮಾಡಂಗೆ ದಿನ ಚಂದಾಗಿ ಕಣ್ ಪೂರ್ತಿ ಕುಡ್ಕೊಂಬತ್ತಾನೆ ಸ್ವಾಮಿ ಇವನು. ಎಳೆಯ ಕಿವಡೆಯ ಎಷ್ಟು ಲೀಟ್ರ್ ಬಂದದಿದು? ಏನು ನಾ ಹೇಳ್ದೆ ಇರುವಂಗಿದ್ದದಿದು. ಒಂದು ಕ್ಯಾನು 10 ಲೀಟ್ರ್ ಹಿಡಿತದೆ. ಈ ಕ್ಯಾನ್ಗೆ ಲೀಟ್ರಿಗೆ 8 ರೂಪಾಯಿ, ನಂಗೆ 80 ರೂಪಾಯಿ ಆಯಿತು. ಚಿಕ್ಲಿಂಗ್ ಅಂತ ನಾವು ಹೋಗಿ ಕೂತ್ಕೊಂಡು ಎಲ್ಲ ನೋಡ್ಕೊಂಡಿರೋದು ನಾನು. ಕುಂಡಮ್ಮ ಮತ್ತು ಕಿವಡಯ್ಯನವರು 10 ಲೀಟ್ರ್ ಅಂತ ಹೇಳಿದ್ದಾರೆ. ಈಗ ಕಬ್ಬಾಳಮ್ಮ ಮತ್ತು ಬುಕ್ಲೈನವ್ರು ಎಷ್ಟು ಬರುತ್ತೆ ಅಂತ ನೀವು ಹೇಳ್ತೀರಾ? ಹೇಳಿ ಕಬ್ಬಾಳಮ್ಮನವ್ರೆ. ಸ್ವಾಮಿ, ಈ ಮುಂಡೆದ್ಕೆ ಕುಡಿತಾನೆ ಬರ್ಲಿಲ್ಲ ಸ್ವಾಮಿ, ಕಲ್ತ್ಕೊಂಡಿಲ್ಲ ಸ್ವಾಮಿ. ಇದಕ್ಕೇನು ಗೊತ್ತಾಗ್ತದೆ? ನಾ ಹೇಳ್ತೀನಿ ಕೇಳಿ ಸ್ವಾಮಿ. ಇದು ನೋಡಿ ಸ್ವಾಮಿ, ಸರಿಯಾಗಿ 14 ಲೀಟ್ರ್ ಬರ್ತದೆ ಸ್ವಾಮಿ. ಕರೆಕ್ಟಾಗಿ 14 ಲೀಟ್ರ್ ಅಂತ ಸರಿಯಾದ ಉತ್ತರನ ಕಬ್ಬಾಳಮ್ಮನವ್ರು ಕೊಟ್ಟಿದ್ದಾರೆ. ಈ ಎಂಡನ ಕಬ್ಬಾಳಮ್ಮನವ್ರಿಗೆ ಕೊಟ್ಟು 1 ಲೀಟ್ರ್ ಅವ್ರಿಗೆ ಕುಡೀರಿ ಅಂತ ಕೊಡ್ತಾ ಇದ್ದೀವಿ. ಇಲ್ಲೇ ದಯವಿಟ್ಟು ಕುಡಿಬೇಕು, ಜನಗಳ ಮುಂದ್ಗಡೆ ಇಲ್ದಾರೆ ಬೇಜಾರು ಮಾಡ್ಕೊತಾರೆ. ಇಲ್ಲ ಸ್ವಾಮಿ. ಮತ್ತೆ ಇನ್ನೊಂದು ಗಿಫ್ಟ್ ಬಂದಿದೆ. ಅದೇನೆಂದ್ರೆ ಔಷಧಿ ಬಾಟ್ಲು ಪಾಲಿಡೈಲ್ ಅಂತ ಇದ್ರ ಹೆಸರು. ಇದರ ನಿಗದಿತ ಬೆಲೆ ಎಷ್ಟು ಅಂತ ಹೇಳಿದವ್ರಿಗೆ ಇದನ್ನ ನೀಡಲಾಗುತ್ತೆ. ಫಸ್ಟು ಕಿವಡಣ್ಣ ಮತ್ತು ಕುಂಡಮ್ಮನವ್ರೆ ಇದು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಏನೊಂದು 50-60 ಆಗ್ಬೋದಲ್ಲ ಸ್ವಾಮಿ? 50 ಆಗ್ಬೋದು ಸ್ವಾಮಿ. ಸರಿ. ಮತ್ತೆ ಕಬ್ಬಾಳಮ್ಮ ಮತ್ತು ನೀವಿಬ್ರು ಹೇಳ್ಬೇಕು, ಎಷ್ಟು ಬರುತ್ತಪ್ಪ? ಅಷ್ಟು ಗೊತ್ತಿಲ್ವ ಸ್ವಾಮಿ? ನೆನ್ನೆ ತಾನೇ ಜಗಳ ಆಡ್ಕೊಂಡು ಮನೆಯಲ್ಲಿ ಮುನ್ಸ್ಕೊಂಡು ಸಾಯ್ಮ ಅಂತ ಹೋಗಿದ್ದೆ. ಅದ್ರ ಬೆಲೆ 25 ರೂಪಾಯಿ ಸ್ವಾಮಿ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಬುಕ್ಲಣ್ಣವರು. ಇದನ್ನ ದಯವಿಟ್ಟು ಬೇಗ ಕುಡಿದು ಸ್ವರ್ಗಕ್ಕೆ ಸೇರ್ಕೋಬೇಕು ಅಂತ ಹಾರೈಸ್ತಾ ಇದ್ದೀನಿ. ಅಯ್ಯ ನಿನ್ ಮನ್ಕ ಇವಾಗೋಗ ನಿನ್ ಬಾಯಿಗೆ ಮಣ್ಣಾಕ. ಅವ್ನ್ ಸಾಯಿ ಅಂತ ಹೇಳ್ತೀಯಲ್ಲ ಯಾ? ಅಯ್ಯೋ, ಅವ್ನ್ ಸತ್ ಮ್ಯಾಗೆ ನಿಮ್ಮ ಅಪ್ಪನ್ ಕರ್ಕೊಂಡೋಗಿ ನಂಗೆ ಮದ್ವೆ ಮಾಡ್ತೀಯಾ? ಅಯ್ಯ ನಿನ್ನ ಸರಿಯಾಗಿ ಮಾತಾಡೋ, ಇಲ್ಲ ಅಂದ್ರೆ ಪಾರ್ಕೆ ಗಿರ್ಕೆ ತಗೊಂಡು ಒಡ್ಡಾಡ್ಸ್ಕೊಂಡು ಹೊಡೆದ್ ಬಿಡ್ತೀನಿ ಅಷ್ಟೇಯ. ನೀನ್ ಜಾತಿ ತಲೆ ಮೇಲೆ ನನ್ ಜೋಡಾಕ. ಅಮ್ಮ ನಿನ್ ದಮ್ಮಯ್ಯ. ಸುಮ್ಮಿರಮ್ಮ ತಪ್ಪಾಯ್ತು ಸುಮ್ಮಿರಮ್ಮ. ನಾಲ್ಗೆ ಒಳ್ಬಿಡ್ತು ಕಣಮ್ಮ. ನಿನ್ ನಾಲ್ಗೆ ಕುಯ್ದು ಬೀದಿ ನಾಯಿಗೆ ಹಾಕ್ಬಿಡ್ತೀನಿ ಆಮ್ಯಾಕೆ. ಸುಮ್ಕಿರ್ ಮತ್ತೆ. ಶಿವ ಪರಮಾತ್ಮ, ನಾನು ಕಳಿಸಿದ್ರಲ್ಲಪ್ಪ ಈ ಹಾಲ್ ಟಿ ವಿ ಮುಂಡೆ ಮಕ್ಕ. ಎಲ್ಲಿಗ ಇವ್ರು 4 ಜನ ನನ್ನ ಜೊತೆಲಿ ಕಿತ್ತಾಡ್ಲಿ ಅಂತ. ಅಪ್ಪೋ, ಈ ಹೆಂಗಸರು ಅದು ಏನು ಬಾಯಿ ಕಲ್ತಿದ್ದಾರೋ. ಹೋಗಪ್ಪ ಶಿವ. ಇಲ್ಲಿಗೆ ನಮ್ಮ ಆದರ್ಶ ಪ್ರೇಮಿಗಳು ಅಥವಾ ಅಮೋಘ ಪ್ರೇಮಿಗಳು ಕಾರ್ಯಕ್ರಮ ತೀರ್ಥ ಬಂತು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಮಂಗಿ ನನ್ನ ಮಕ್ಕಳಿಗೂ ನನ್ನ ಮುಂದಿನ ವಂದನೆಗಳು. ಮುಂದಿನ ಕಾರ್ಯಕ್ರಮ ಮುಂದಿನ ತಿಂಗಳು 36ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ 12 ನಿಮಿಷಕ್ಕೆ. ನಮಸ್ಕಾರ. ಈಗ ವೀಕ್ಷಿಸಿ ಹಲೋ ಮೀಸೆ. ಹಲೋ ಫ್ರೆಂಡ್ಸ್, ಹಾಯ್, ಹವ್ ಯು? ಈಗ ಮೊದಲನೇ ಕರೆ ಎಲ್ಲಿಂದ ಬಂದಿದೆ ಅಂತ ನೋಡೋಣ. ಹಲೋ ಮೇಡಮ್, ಚೆನ್ನಾಗಿದ್ದೀರಾ? ಓ, ತುಂಬ ಚೆನ್ನಾಗಿದ್ದೀನಿ. ಎಲ್ಲಿಂದ ಮಾತಾಡ್ತಿದ್ದೀರಾ? ಎಷ್ಟೊಡಿ ಬೂತ್ನಿಂದ. ಅಯ್ಯೋ, ಮೊದಲೇ ತಲೆ ತಿಂತಾ ಇದ್ದಾನಲ್ಲಪ್ಪ. ಹಲೋ ಹೇಳಿ. ತಲೆ ತಿಂತಿಲ್ಲ ಮೇಡಮ್, ನಮ್ಮ ಮನೇಲಿ ಕೋಳಿ ಚಿಕನ್ ಮಾಡಿದರು. ಫೋನ್ ಮಾಡೋಕ್ಕೆ ಬರಬೇಕಾದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು 10 ಪೀಸ್ ಜೋಗ್ ಹಾಕ್ಕೊಂಡು ಬಂದೆ. ಹಂಗೆ ತಿಂತಾ ಮಾತಾಡ್ತಾ ಇದ್ದೀನಿ. ಅಪ್ಪ ಸ್ವಾಮಿ, ಅದೇನು ಮಾತಯ್ಯ? ಮೇಡಮ್, ಅಪ್ಪ ಸ್ವಾಮಿ ಅಲ್ಲ, ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ. ಸರಿ, ಯಾವ ಹಾಡು ಬೇಕು ಅಂತ ನಿಮಗೆ ಹೇಳ್ತೀರಾ ಸ್ವಲ್ಪ? ಹಾಡು ಹಾಕಿ ಮೇಡಮ್. ತಿಪ್ಪೇಸ್ವಾಮಿ ಅವ್ರಿಗೋಸ್ಕರ, ಅವರ ಹೆಂಡತಿಯರಿಗೋಸ್ಕರ ಮತ್ತು ಅವ್ರು ಕೂತಿರೋ SD ಬೂತ್ನಲ್ಲಿರೋ ಸುತ್ತಮುತ್ತ ಜನರಿಗೋಸ್ಕರ ನಿಮ್ಮ ನೆಚ್ಚಿನ TV ಗ್ಲಾಸ್ನಿಂದ ಈ ಹಾಡು. ಮತ್ತೆ ನಮ್ಮ ಮುಂದಿನ ಕರೆ ಯಾರಿಂದ ಬಂದಿದೆ ಅಂತ ನೋಡೋಣ. ಹಲೋ ಹೇಳಿ. ಹಲೋ, 1 ನಿಮಿಷ. ನಿಮ್ಮ TV ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಕೇಳಿಸೋದಿಲ್ಲ. ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾತಾಡಿ. ಸರಿ ಮೇಡಮ್. ಸರ್, ಸ್ವಲ್ಪ ಸರಿಯಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಸರಿಗೆ ಹೇಳಿ. ನಾವು ತಾವಳಿಂದವ ಹಿಂಗೆ ನನ್ನ ಮಾತು. ಸರಿ, ಏನು ಸಮಾಚಾರ ಹೇಳಿ, ಸ್ವಲ್ಪ ಹೇಳಿ. ನಾನು ಕನಕದಿಂದ ಕೇದಾರ್ನಾಥ್ ಅಂತ ನನ್ನ ಹೆಸರು. ಅಯ್ಯೋ ಪರಮಾತ್ಮ, ಯಾಕಪ್ಪ ಈ ಮನುಷ್ಯ. ಹೇಳಿ, ಕೇಳಿಸ್ತಾ ಇದೆ, ಹೇಳಿ, ಮಾತಾಡಿ. ಮೇಡಮ್, ನಾನು ನಿಮ್ಮನ್ನ ಒಂದ್ಸರಿ ಕೇಳಬೇಕು ಅಂತ ಆಸೆ. ಅಯ್ಯೋ, ಏನಪ್ಪ ಅದು? ಏನೂ ಇಲ್ಲ, ನಿಮ್ಮಮ್ಮನಿಗೆ ಎಷ್ಟು ವರ್ಷ ಅಂತ. ಅಯ್ಯೋ ಪರಮಾತ್ಮ, ಯಾಕಪ್ಪ? ಏನೂ ಇಲ್ಲ, ನಮ್ಮವ್ವ ಸತ್ತೋಗಿ 10 ವರ್ಷ ಆಯಿತು. ಏನಾರ ನಿಮ್ಮಮ್ಮನಿಗೆ 30 ವರ್ಷ ಆಗಿದ್ರೆ ನಮ್ಮಪ್ಪನಿಗೆ ಕೂಡಲಿ ಇಲ್ದ್ರೆ ಮದುವೆ ಮಾಡ್ಕಮ್ಮ ಅಂತ ಅಷ್ಟೀಯ. ಮಿಸ್ಟರ್ ಕೇದಾರ್ನಾಥ್, ಅಯ್ಯೋ ನಮ್ಮಮ್ಮಂಗೆ 50 ವರ್ಷ ಆಗೈತೆ. ನಿಂಗೆ ಯಾವ ಹಾಡು ಬೇಕು ಅಂತ ಕೇಳಪ್ಪ ಮೊದಲು. ನಂಗೆ ಒಂದು ಜನಪದ ಗೀತೆ ಅದಲ್ಲ, ಅಪ್ಪ ನಂಗೆ ತಿಥಿ ಅಯ್ಯಪ್ಪ ಮದುವೆ ಮಾಡಪ್ಪ ಅಂತ ಆ ಗಂಡು ಆಡೋದಲ್ಲ, ಅದು ಬೇಕು ಮೇಡಮ್.
ಅಪ್ಪ ನಂಗೆ ಮದುವೆ ಮಾಡಪ್ಪ ಕ್ಯಾಸೆಟ್ನಿಂದ. ಈಗ ಕೇದಾರ್ನಾಥ್ ಅವರಿಗೋಸ್ಕರ, ಅವರ ಬಂಧು ಮಿತ್ರರಿಗೋಸ್ಕರ, ಪಾಪ ಮಾತಾಡ್ಲಿಕ್ಕಾಗ್ದಲೇ ಹೋದ್ರು ಬಹಳ ಕಷ್ಟಪಟ್ಟು ಈ ಹಾಡನ್ನ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರಿಗೋಸ್ಕರ ಈ ಜನಪದ ಗೀತೆ. ಕೇದಾರ್ನಾಥ್ ಅವರೇ, ಕೇಳಿ ಆನಂದಿಸಿ. ಲೋ ಅಪ್ಪ ನಂಗೆ ಮದುವೆ ಮಾಡಪ್ಪ, ಅಪ್ಪ ನಂಗೆ ಮದುವೆ ಮಾಡಪ್ಪ, ಲೋ ಅಪ್ಪ ನಂಗೆ ಮದುವೆ ಮಾಡಪ್ಪ. ಯಾಕ್ಲೋ ನಿಂಗೀಗ್ಲೇ ಮದುವೆ ತೂ ಬಡ್ಡೆತ್ತದೆ, ಯಾಕ್ಲೋ ನಿಂಗೀಗ್ಲೇ ಮದುವೆ. ಮಾಡೋದ್ನೆಲ್ಲ ಮಾಡ್ಕತೀನಿ, ಮಾಡ್ಕ ಹೋಗ್ಲ. ನೋಡೋದ್ನೆಲ್ಲ ನೋಡ್ಕತೀನಿ, ನೋಡ್ಕ ಹೋಗ್ಲ. ಭೂಕಂಪ ಆದದಂತೆ ಆಗ್ಲಿ ಬಿಡ್ಲ, ಜನವೆಲ್ಲ ಸಾಯ್ತಾರಂತೆ, ಸಾಯ್ಲಿ ಬಿಡು. ನಾ ಮಾಡೋದ್ನೆಲ್ಲ ಮಾಡ್ಕತೀನಿ, ನೋಡೋದ್ನೆಲ್ಲ ನೋಡ್ಕತೀನಿ. ಭೂಕಂಪ ಆದದಂತೆ ಜನವೆಲ್ಲ ಸಾಯ್ತಾರಂತೆ, ಹಂಗೆ ಯಾಕೆ ನಾ ಸಾಯ್ನೆ, ಮದ್ವೆ ಹಾಗೆ ಸಾಯ್ತೀನಿ ಅಪ್ಪ. ಅಯ್ಯೋ, ಮತ್ತೆ ಯಾರು ತಲೆ ತಿಂತಾ ಇದ್ದಾರೋ ನೋಡೋಣ. ಹಲೋ ಸರ್, ಯಾರು ಮಾತಾಡ್ತಿರೋದು? ಎಲ್ಲಿಂದ ಮಾತಾಡ್ತಿರೋದು? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಆಕಾಶದ ಕೆಳಗಿರೋ ಪುಟ್ ಮನೆಯಿಂದ ಮೇಡಮ್. ಅದು ಗೊತ್ತಪ್ಪ, ನಿನ್ನ ಹೆಸರೇನು? ನನ್ನ ಹೆಸರ ಕೋಳಿ ಕೆಂಚೈನ್ ಕುರಿ ಕೆಂಪೈನ್ ಮಗನಾದ ಬೆಕ್ಕಿನ ಕಣ್ಣಯ್ಯನ ಮಗ ಕಡಿಸಿದೆ ಅಂತ ಮೇಡಮ್. ಮಿಸ್ಟರ್ ಕೇಳಿ ಕೆಂಚಯ್ಯನವರೇ, ಅಯ್ಯೋ ಬೇಡ ಬೇಡ ಸರ್, ಕರಡಿ ಸಿದ್ದಮ್ಮನವರೇ. ಕಡಿಸಿದೆ ಅಂತ ಹೇಳಿ ಮೇಡಮ್. ಓ, ಕೋಳಿ ಕೆಂಚಯ್ಯನವರೇ, ಅಯ್ಯೋ ಬೇಡ ಬೇಡ. ನೋಡಿ, ಇವ್ರ ಹೆಸರು ಬೆಂಗಳೂರಿಂದ ಮೈಸೂರು ತನಕನೂ ಇದೆ. ಸರ್, ಕರಡಿ ಸಿದ್ದಯ್ಯನವರೇ, ಏನು ಮಾತಾಡ್ತಾ ಇದ್ದೀರಾ? ಹೇಳಿ ಹೇಳಿ ಸ್ವಲ್ಪ. ನಾನು ಫೋನ್ ಮಾಡ್ತಿದ್ದೀನಿ ಮೇಡಮ್. ಅದು ಗೊತ್ತು, ಎಲ್ಲಿಂದ ಅಂತ ಹೇಳಿ ಸ್ವಾಮಿ. ಅದು ನಮ್ಮ ಅಪ್ಪನ ಕೇಳ್ರಿ ಹೇಳ್ತಾನೆ. ಯಾವ ಊರು ನಿಮ್ಮದು? ನಮ್ಮದು ಕಾಗಪುರದಿಂದ ಬಸವಪುರ ಅಂತ. ಹೌದಾ, ಸರಿ ಹೇಳಿ, ಯಾವ ಹಾಡು ಬೇಕು ನಿಮಗೆ? ಅದು ನಮ್ಮ ಅಪ್ಪ ಮಾಡ್ತಾನೆ. ಹೌದಾ, ಸರಿ ಕೊಡಿ. ಅಲ್ಲ ಮೇಡಮ್, ಹೇಳಿ. ನಿಮ್ಮ ಹೆಸ್ರೇನು? ನನ್ನ ಹೆಸರ ಮಿಸ್ ರತಿ. ಓ ರತಿ, ಓ ತುಂಬ ಚೆನ್ನಾಗಿದೆ. ನಿಮ್ಮ ತಾಯಿ ಎಷ್ಟು ಜನ ಮಕ್ಕಳು? 4 ಜನ ಹೆಣ್ಮಕ್ಳು, 6 ಜನ ಗಂಡ್ಮಕ್ಳು. ಯಾಕೆ ಇನ್ನೊಂದೆರಡು ಇದ್ರೆ 1 ಡಜನ್ ಆಯ್ತಿರ್ನಿಲ್ವೇ? ಯಾಕೆ ಈ ರೀತಿ ಕೇಳ್ತಿದ್ದೀರಿ? ಏನೂ ಇಲ್ಲ, ವಯಸ್ಸಾದ ಮುದಕ ನಮಗೆ ಕೊಡ್ಕರ್ಗೆ ಇನ್ನೇನು ಕೆಲಸ, ಯಾರನ್ನಾರು ಏನಾರು ಕೇಳೋದೇ ನಮ್ಮದು. ಸರಿ ಸರಿ, ಈಗ ಹೇಳಿ, ನಿಮ್ಗೆ ಯಾವ ಹಾಡು ಬೇಕು? ಅದೇ ಪೋಲಿ ಭಾವ ಚಿತ್ರದಿಂದ ಅರನ್ಗೂ ಇಬ್ರು ಅರ್ಗೂ ಇಬ್ರು, ಅರನ್ಗೂ ಇಬ್ರು ಅರಿಗೂ ಇಬ್ರು ಅಂತಾರಲ್ಲ. ಈ ಹಾಡು ತುಂಬಾ ಇಷ್ಟನಾ ನಿಮ್ಗೆ? ಯಾಕೆ ಇಷ್ಟ ಈ ಹಾಡು ತುಂಬಾ ನಿಮ್ಗೆ? ನನ್ನ ಮಗ ಫೋನ್ ಮಾಡಿದ್ನಲ್ಲ, ಆಮ ಇರಿಗೆ ಇಡ್ತೀವಿ ಮಗ, ಇನ್ನೊಬ್ಬ ನನ್ನ ಮಗ ಅವನ ಆಮ್ ಕಿರಿಗೆ ಇಡ್ತೀವಿ ಮಗ ಅಂದ್ರೆ ನನ್ಗೆ ಇಬ್ರು ಇಡ್ತಿರು. ಓಹೋ, ಇನ್ನೊಬ್ಬ ಬೇಕು ಅನ್ಕಂದವನೆ. ಏನಾರ ನಿಮ್ಮ ಕಡೆ ಯಾವ ಇದ್ರೆ? ಅಯ್ಯೋ ಅಯ್ಯೋ ಅಯ್ಯೋ, ಆದ್ರೆ ಇಬ್ರು ಹೆಂಡ್ತಿನ ಸಾಕೋದೇ ಕಷ್ಟ, 3ನೇವರೆಲ್ಲಿಂದ ಸಾಕ್ತೀರಾ? ಮೇಡಮ್, ಇಬ್ಬರಿಗೂ 2 ಎಕರೆ ಕೊಟ್ಟವನಿ, ಇನ್ನು 3 ಎಕರೆ ನನ್ನ ಭಾಗದ, ಅದನ್ನ ಬಾರ್ಕೊಟ್ಬಿಡ್ತೀನಿ ಯಾವ ಬಡಿ. ಓಕೆ ಓಕೆ, ಕರಿಸಿದ್ದಯ್ಯ ಅವರೇ, ನಿಮಗೋಸ್ಕರ ಮತ್ತು ನಿಮ್ಮ ದೊಡ್ಡ ಸಂಸಾರಕ್ಕೋಸ್ಕರ, ನಿಮ್ಮ ಇಬ್ಬರು ಹೆಂಡತಿಯರಿಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ಈ ಪೋಲಿ ಭಾವ ಚಿತ್ರದಿಂದ ಹರನಿಗೂ ಇಬ್ರಮ್ಮ ಹರಿಗೂ ಇಬ್ರಮ್ಮ ಈ ಚಿತ್ರದಿಂದ ಇಂಪಾದ ಗೀತೆಯನ್ನು ನೀವು ಕಿವಿಯಿಂದ ಕೇಳಿ ಆನಂದಿಸಿ. ಹರನಿಗೆ ಇಬ್ರಮ್ಮ ಹರಿಗೂ ಇಬ್ರಮ್ಮ, ಹರನಿಗೆ ಇಬ್ರಮ್ಮ ಹರಿಗೂ ಇಬ್ರಮ್ಮ, ಸುಬ್ರಹ್ಮಣ್ಯ ಸ್ವಾಮಿಗೂನು ಇಬ್ರು ಹೆಂಡ್ರಮ್ಮ. ನಾನು ನಿನ್ನ ಕಟ್ಟಿಕೊಂಡ್ರೆ ತಪ್ಪೇನಮ್ಮ, ಚಪಲ ಅನ್ನೋದು ಶಾಪ ಕಣಮ್ಮ, ಮನ್ಮಥ ಕೊಟ್ಟ ಟಾನಿಕ್ ಕಣಮ್ಮ. ಹರನಿಗೆ ಇಬ್ರಮ್ಮ ಹರಿಗೂ ಇಬ್ರಮ್ಮ, ಹರನಿಗೆ ಇಬ್ರಮ್ಮ ಹರಿಗೂ ಇಬ್ರಮ್ಮ. ಮುಂದಿನ ಕರೆ ಯಾರಿಂದ ಅಂತ ನೋಡೋಣ. ಹಲೋ ಹಲೋ, ಹೇಳಿ. ಹಲೋ ನಮಸ್ಕಾರ ರೀ, ದೋಸೆ ಟಿವಿನ? ಅಲ್ಲ, ಇದು ಮೀಸೆ ಟಿವಿ. ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನ್ರಿ ಹೇಳಿ. ಹುಬ್ಳಿಯಿಂದ ಮೆಣಸಿನ್ಕಾಯಿ ಕಾರಿ ಬಜ್ಜಿಯಪ್ಪ ಅಂತ ಪ್ರೊಫೆಸರ್. ಏನು ಮೆಣಸಿನ್ಕಾಯಿ ಅವರೇ, ಏನು ಕೆಲಸ ಮಾಡ್ತಾ ಇದ್ದೀರಾ? ಏನು ಹೇಳ್ರಿ, ಬಾಳೆಕಾಯಿ ಮತ್ತು ಬದನೆಕಾಯಿ ವ್ಯಾಪಾರ ರೀ. ಹೌದಾ, ಯಾವ ಸಿಟಿಲಿ ಮಾಡ್ತಾ ಇದ್ದೀರಾ? ಅದೇ ರೀ, ಹೆಣ್ಮಕ್ಳು ಎಲ್ಲಿ ಇರ್ತಾವೋ ಅಲ್ಲಿ ಜಾಸ್ತಿ ವ್ಯಾಪಾರ ಮಾಡ್ತೀನಿ ರೀ. ಹೌದಾ, ನಿಮ್ಗೆ ಮದುವೆ ಆಗಿದೆಯಾ? ಸಂಪ್ರದಾಯ ಪ್ರಕಾರ 84 ಆಗೈತ್ರಿ. ಇನ್ನು ಅದ್ರ ವಿರುದ್ಧ ಇದಿಲ್ರಿ, ಅದ್ರ ವಿರುದ್ಧವಾಗಿ ಇನ್ನೊಂದು 16 ಬಾಕಿ ಐತ್ರಿ. ಹಂಗಿದ್ರೆ ಯಾವ್ದಾರ ಒಂದು ಚಲೋ ಹುಡುಗಿ ಇದ್ರೆ ತೋರಿಸ್ತೀರೇನ್ರಿ? ಇಲ್ಲ ಅಂದರೆ ನಿಮ್ಮ ಅಕ್ಕ ತಂಗಿ ಇದ್ರೆ. ಓಹೋ, ಈ ಮನುಷ್ಯ ಏನೋ ತೆಂಡೂಲ್ಕರ್ನೇ ಓವರ್ಟೇಕ್ ಮಾಡೋಂಗಿದ್ದಾನೆ. 100 ಮದುವೆ ಅಂತೆ, ಒಂದು ಸೆಂಚುರಿ ಹೊಡೆದ್ರೆ ಇವನ 100 ಮದುವೆ ಮಾಡ್ಕೊಂಡಿದ್ದಾನಂತೆ. ಮನ್ಸಿನ ಜೊತೆಗೆ ಏನು ಸೇರಿದಂಗಿಲ್ಲ. ಇರಲಿ, ಯಾಕೋ ಜಾಸ್ತಿ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಹೇಳಿ ಸರ್, ಯಾವ ಗೀತೆ ಬೇಕು ನಿಮಗೆ?
ನನಗೆ ಸೂಪರ್ ಸ್ಟಾರಿಂದ ಕೊಡೆ ಕೊಡೆ ಆಡಾಕ್ರಿ. ಸರ್ ಅದು ಕೊಡೆ ಅಲ್ಲ, ತಗೊಳ್ಳೆ. ನಿಮಗೆ ಉಪೇಂದ್ರ ಅಂದರೆ ತುಂಬ ಇಷ್ಟನಾ? ಈಗ ಉಪೇಂದ್ರ ಅವರು ನಟಿಸಿರುವಂತಹ ಸೂಪರ್ ಸ್ಟಾರ್ ಚಿತ್ರದಿಂದ ಇವರಿಗಾಗಿ ಅಂದರೆ ಮೆಣಸಿನಕಾಯಿ ಅವ್ರಿಗಾಗಿ ಈ ಹಾಡು ತಗೊಳ್ಳೆ. ಕೊಟ್ಟ ಒಬ್ಬ ಟೀಚರ್ಗೆ ಅವನೇನ್ ಮಹಾಗಿಲ್ ನೋಡೆ, ಕಣ್ಕೊಟ್ಟ ಒಬ್ಬ ಪ್ಲೇಯರ್ಗೆ ಅವನೇನ್ ಮಹಾಗಿಲ್ ನೋಡೆ. ತಗೊಳ್ಳೆ. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಸರ್, ಹೇಳಿ. ಸಂಜೆಯ ಸವಿಗಾಳಿಯಲ್ಲಿ ಹುಣ್ಣಿಮೆ ಬೆಳದಿಂಗಳಲ್ಲಿ ಕಾವೇರಿಯ ತೀರದಲ್ಲಿ ಎಳೆ ಮಾವಿನ ಮರದಡಿಯಲ್ಲಿ ಕೆನ್ನೆಗೆ ಮುತ್ತಿಟ್ಟವಳೆ ನಿನ್ನ ಹೆಸರೇನು ಹೇಳೆ? ವಾವ್, ಸೂಪರ್. ನನ್ನ ಹೆಸರು ಮೇನಕಾ. ಸೊಂಟವ ಬಳುಕಿಸಿ ಮೈಯನ್ನು ಕುಲುಕಿಸಿ ವಿಶ್ವಾಮಿತ್ರನ ತಲೆಯನ್ನು ಕೆಡಿಸಿ ತಪವ ಭಂಗಗೊಳಿಸಿ ಕೈಗೊಂದು ಮಗು ಇಡಿಸಿ ನಲಿದು ನಾಟ್ಯವಾಡಿದ ವಿಶ್ವಾಮಿತ್ರನ ಫಿಗರ್ ನೀನಾದೆ ಚೆಲುವೆ. ಓಹೋ, ತುಂಬ ಚೆನ್ನಾಗಿದೆ ಕವನ. ಹೇಳಿ, ನಿಮ್ಮ ಹೆಸರೇನು? ಅದೇ ನಿಮ್ಮ ಡವ್ ಹೆಸರೇ ವಿಶ್ವಾಮಿತ್ರ. ಚೆಲುವೆ, ನಿನಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ಒಳ್ಳೇದಾಯ್ತು ಬಿಡು. ನೀವು ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ? ಹೌದು, ಮನಸಾರ ಪ್ರೀತಿಸ್ತಾನೇ ಇದ್ದೀನಿ. ಓ, ಯಾರಪ್ಪ ಅದು ಪುಣ್ಯವಂತೆ? ಆ ಪುಣ್ಯವಂತೆ ಬೇರೆ ಯಾರೂ ಅಲ್ಲ, ನನ್ನ ಕಣ್ಣು ಮುಂದಿನ ಟಿವಿಯಲ್ಲಿ ಕಾಣಿಸ್ತಿರೋ ನೀನೇ ನನ್ನ ಚೆಲುವೆ. ಅಬ್ಬಬ್ಬಾ, ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಮದುವೆ ಮಾಡ್ಕೊಳ್ಳೋ ಮಾವ ಅಂದರೆ ನಿನ್ನೆ ಆಗ್ತೀನಿ ಬಾರೆ ಅನ್ನಂತೆ. ಒಳ್ಳೆ ಬಾಂಬ್ ಹಾಕ್ತಾ ಇದ್ದಾನಲ್ಲಪ್ಪ. ಸರಿ ಸರ್, ನಿಮಗೆ ಯಾವ ಹಾಡು ಬೇಕು, ಯಾವ ಹಾಡು ಇಷ್ಟ ಹೇಳಿ. ನನಗೆ ಬೇರೆ ಏನು ಇಷ್ಟ ಇಲ್ಲ, ನೀನೇ ನನಗಿಷ್ಟ, ನೀನಂದರೆ ನನಗಿಷ್ಟ. ಓಹ್, ತಲೆ ತಿಂತಾ ಇದ್ದಾನಪ್ಪ. ತಲೆ ತಿನ್ಬೇಡಪ್ಪ, ಯಾವ ಹಾಡು ಬೇಕು ಅಂತ ಕೇಳು. ಅದೇ ಈ ಹಾಡೇ ಬೇಕು ಚೆಲುವೆ. ಓ, ವಿಶ್ವ ಅವರಿಗಾಗಿ ಈ ಹಾಡು ಕೇಳಿ ಆನಂದಿಸಿ. ಪ್ರೀತಿಯಲ್ಲಿ ಹಾಡುವೆ ನಿನಗೋಸ್ಕರ, ನಾನು ಸಿರಾಡುವೆ ನಿನಗೋಸ್ಕರ, ಪ್ರೀತಿಯಲ್ಲಿ ಹಾಡುವೆ ನಿನಗೋಸ್ಕರ, ನಾನು ಸಿರಾಡುವೆ ನಿನಗೋಸ್ಕರ, ನೀನಿರಲೇಬೇಕು ಹತ್ತಿರ, ಸಾಕಮ್ಮ ಎನ್ನು ದೂರ, ಬೆಳಕು ನೀನೆ ಬದುಕು ನೀನೆ, ಜಗ ನೀನೆ ಜನುಮ ನೀನೆ, ಜೊತೆಗೆ ಪ್ರೀತಿಸು. ಪ್ರೀತಿಯಲ್ಲಿ ಹಾಡುವೆ ನಿನಗೋಸ್ಕರ, ನಾನು ಸಿರಾಡುವೆ ನಿನಗೋಸ್ಕರ. ಇಲ್ಲಿಗೆ ನಮ್ಮ ಹಲೋ ಮೀಸೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಮತ್ತೆ ಮುಂದಿನ ಹಲೋ ಮೀಸೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಬಾಯ್, ಸಿ ಯು, ಬಾಯ್. ನಮ್ಮ ಮುಂದಿನ ಕಾರ್ಯಕ್ರಮ ವಾರ್ತೆಗಳು. ನಮಸ್ಕಾರ, ಮೀಸೆ ಟಿವಿ ವಾರ್ತೆಗಳು. ಓದುತ್ತಿರುವವರು ಕಪಿರಾಯರ ಮಗ ಕೋತಿರಾಮ. ಇವತ್ತು ರಾತ್ರಿ ದೇವಿಪುರದಿಂದ ಕಾಗೇಪುರಕ್ಕೆ ಬರ್ತಿದ್ದಂಥ ಬಸ್ಗೂ 4 ಎಮ್ಮೆಗಳಿಗೂ ಡಿಕ್ಕಿ ಹೊಡೆದು ಬಸ್ಸಿನ ಗಾಜು ಮತ್ತು ಮುಂದ್ಗಡೆ 2 ದೊಡ್ಡ ಲೈಟ್ಗಳು ಒಡೆದೋಗವೆ. ಹಾಗೂ ಸಂಪೂರ್ಣವಾಗಿ ಬಸ್ಸು ಮುಂದ್ಗಡೆ ಎಲ್ಲ ಕೆಚ್ಚೋಗದೆ. ಎಮ್ಮೆ ಮಾತ್ರ ಬಾಲ ಎತ್ಕೊಂಡು ತುಂಬ ಖುಷಿಯಿಂದ ಕುಣಿತ ಕೂತವೆ. ಗಾಯಗೊಂಡಿದ್ದಂಥ ಬಸ್ಸನ್ನು ತಗೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಿ ಆಪ್ರೇಷನ್ ಶುರು ಮಾಡವ್ರೆ. ಬಸ್ಸಿನೊಳಗೆ ಇದ್ದ ಜನಗಳಿಗೆ 4 ಜನ ಎಮ್ಮೆ ದನಿಗೆ ಚೂಜಿ ಚುಚ್ಚೋ ಡಾಕ್ಟ್ರು ಬಂದು ಸೂಜಿ ಚುಚ್ಚಿ ಗುಳ್ಗ ಕೊಡ್ತಾವ್ರೆ. ಮೊನ್ನೆ ದಿವಸ ಮುಖ್ಯಮಂತ್ರಿಗಳು ಮಳವಳ್ಳಿಯಲ್ಲಿ ಕಕ್ಕಸ್ ಮನೆಗಳ ಉದ್ಘಾಟನೆಗೆ ಬಂದಿದ್ದರು. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಬೇಕು ಅಂತ ಅಲ್ಲಿ ಸೇರಿದ್ದಂಥ ಜನ ಕೇಳ್ಕೊಂಡ್ರು. ಅವ್ರ ಮಾತನ್ನು ಮೀರಲಾಗದ ಮುಖ್ಯಮಂತ್ರಿಗಳು ಕಕ್ಕಸ್ ರೂಮ್ಗೆ ನುಗ್ಗಿ ಕೆಲಸ ಕಾರ್ಯನ ಮುಂದುವರಿಸ್ತಿದ್ದಾಗ ಒಂದು ಅನಾಪಿಲಿ ಸೊಳ್ಳೆ ಬಂದು ಕಚ್ಚಬಾರ್ದೇ ಜಾಗದಲ್ಲಿ ಕಚ್ಬಿಟ್ಟು 2 ಗಂಟೆ ನಂತರ ಮುಖ್ಯಮಂತ್ರಿಗಳಿಗೆ ತೊಡೆ ಊದ್ಕೊಂಡು ಕಿರ್ಚಾಡಿ ಕುಣಿದಾಡಿ ಕುಪ್ಪಳಿಸಿ ಇದನ್ನು ನೋಡಿದಂಥ ಸಾರ್ವಜನಿಕರು ಪಕ್ಕದೂರಿನ ಆಸ್ಪತ್ರೆಗೆ ಸೇರಿಸಿ
ಅಲ್ಲಿ ಗ್ಲೂಕೋಸ್ ಬಾಟ್ಲ್ ಇಲ್ದೇ ನೀರಾ ಬಾಟ್ಲನ್ನ ಕೊಡಿಸಿ ಮುಖ್ಯಮಂತ್ರಿಗಳ ದೇಹಸ್ಥಿತಿ ಹತೋಟಿಗೆ ಬಂದು ನಂತರ ಬೆಂಗಳೂರಿಗೆ ತಮ್ಮ ವಾಹನದಲ್ಲಿ ಹಿಂದಿರುಗಿದ್ರು. ಈ ವಾರ್ತೆಗಳನ್ನ ಬಾಯಿಂದ ಕೇಳ್ತಿದ್ದೀರಾ. ಇದೀಗ ಬಂದ ಸುದ್ದಿ. ಮಳವಳ್ಳಿ ತಾಲೂಕು ಕಾಗೇಪುರ ಗ್ರಾಮದ ಧ್ವದಿನ ಮಗ 18 ವರ್ಷದ ಮಾದ ಎಂಬ ಯುವಕ 80 ವರ್ಷದ ಮುದುಕಿಗೆ ಮುತ್ತು ಕೊಡಕ್ಕೆ ಹೋಗಿ ಮುಂದ್ಲವ್ 3 ಹಲ್ ಕಳ್ಕೊಂಡು ದಾಳೆಯಿಂದ ಸರಾಯಿ ಅಂಗಡಿಲಿ ಕೂತ್ಕೊಂಡು ಕುಡ್ಕೊಂಡು ಜೀಮ ಚೇತರಿಸ್ಕೊತಾವನೆ. ಮಳವಳ್ಳಿ ಪಟ್ಟಣದಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗೋಗ್ಬಿಟ್ಟು ರಸ್ತೆಯಲ್ಲಿ ತಿರುಗಾಡ್ತಿದ್ದಂಥ ಜನಗಳನ್ನ ಓಡಾಡ್ಸ್ಕೊಂಡು ಕಚ್ತಾ ಇದ್ದೋ. ಇವುಗಳ ಹಾವಳಿಯನ್ನು ಸಹಿಸ್ಕೊಳ್ಳದಂಥ ಜನರು ನಾಯಿಗಳನ್ನೇ ಓಡಾಡ್ಸ್ಕೊಂಡು ಕಚ್ಚೋಕ್ಕೆ ಶುರು ಮಾಡಿಬಿಟ್ಟವ್ರೆ. 25 ಹೆಣ್ಣು ನಾಯಿಗಳು ಮಾನಭಂಗ ಮಾಡಿದ್ದಾರೆ. ಅತ್ಯಾಚಾರಕ್ಕೀಡಾದಂಥ ನಾಯಿಗಳು ಬೀದಿಗಿಳಿದ್ಬಿಟ್ಟು ಮೈಸೂರು, ಮಂಡ್ಯ, ಮಳವಳ್ಳಿ ಈ 3 ಪಟ್ಟಣದಲ್ಲೂ ಭಾರೀ ಪ್ರತಿಭಟನಾ ಮೆರವಣಿಗೆನ ಮಾಡ್ತಾ ಇವೆ. ಈ ವಾರ್ತೆಗಳನ್ನ ಕಿವಿಯಿಂದ ಕೇಳ್ತಿದ್ದೀರಾ. ಇದೀಗ ಬಂದಂಥ ವಿಶೇಷವಾದಂಥ ಸುದ್ದಿ. ವಿಧಾನಸೌಧದಲ್ಲಿ ಗಾರೆ ಕೆಲಸ ಮಾಡ್ತಿದ್ದಂಥ ತಮಿಳ್ನಾಡು ಹುಡುಗಿಯಾದ ಜಯಮ್ಮನ್ನುವೆ ಬೆಂಗಳೂರು ಹುಡುಗನಾದಂಥ ಕಾವೇರಪ್ಪ ಇಬ್ಬರು ಒಬ್ರಿಗೊಬ್ರು ಪ್ರೀತಿಸ್ತಿದ್ರಂತೆ. ಇವ್ರ ಮದುವೆಗೆ ಕಪಿಮುಂಡಿಯವ ಅವರಪ್ಪ ತಂಟೆ ತಗರಾಲ್ ಮಾಡೋದ್ರಿಂದ ಕನ್ನಂಬಾಡಿ ಕಟ್ಗೋಗಿ ಸಾಯಿಮ ನಡಿ ಅಂತ ಅನ್ಕೊ ಹೋದ್ರಂತೆ. ಕನ್ನಂಬಾಡಿ ಕೆರೆಯಲ್ಲಿ ನೀರಿಲ್ಲದೆ ಇದ್ದೋದ್ರಿಂದ ಮೈಸೂರಿನ ಗಾಂಧಿ ಸರ್ಕಲ್ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡು ನಲ್ಲಿ ತಿರುಗಿಸ್ಬಿಟ್ಟು ನೀರು ಬಿಡ್ತಾ ಇದ್ರಂತೆ. ರೂಮ್ನಿಂದ ಹರ್ಕೊಬತ್ತಿದ್ದಂಥ ನೀರು ನೋಡ್ಬಿಟ್ಟು ಜನವೆಲ್ಲ ನೀರಾ ಅಂತ ಸಾಯ್ತಾ ಇದ್ರಂತೆ. ವಿದೇಶಿ ಸುದ್ದಿಗಳು. ಇರಾಕ್ ಮತ್ತು ಇರಾನ್ಗಳಲ್ಲಿ ಭೀಕರ ಮಳೆ ಬಿದ್ದು ಸುಮಾರು 50,000 ಸೊಳ್ಳೆ, 20,000 ತಿಗಣೆ, 10,000 ಕತ್ತೆ ಹಾಗೂ 5,000 ಹಂದುಗಳು ಸತ್ತೋಗಿದ್ದಾವಂತೆ. ಈ 2 ಪಟ್ಟಣದ ಜನ ಸೇರ್ಕೊಂಡು ತಿಗಣೆ ಸೊಳ್ಳೆ ಇಲ್ದೇ ಹೋದರೆ ನಾವು ಬದುಕಿರ್ನಾರ್ಮೋ ನಾವು ಮನಿಕೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಸೊಳ್ಳೆಗಳ ಪದ ತಿಗಣೆಗಳ ಕೆರೆತ ನಮ್ಗೆ ಭಾರಿ ನಿದ್ದೆ ಕೊಡ್ತಾಯಿತ್ತು ಅಂತ ಜನ ಭಾರಿಯಾಗಿ ಅಸ್ತವ್ಯಸ್ತನ ಅವರ ಕಷ್ಟ ಸುಖಗಳನ್ನ ಹೇಳ್ಕೊತಾ ಇದ್ದಾರಂತೆ. ಕ್ರೀಡಾ ವಿಭಾಗ. ಈ ವಾರ್ತೆಗಳನ್ನ ಮೂಗ್ನಿಂದ ಕೇಳ್ತಾ ಇದ್ದೀರಾ. ಸಚಿನ್ ತೆಂಡೂಲ್ಕರ್ ಮತ್ತು ಐಶ್ವರ್ಯ ರೈ 2 ತಂಡಗಳಿಗೆ ರಾತ್ರಿ ಭಯಂಕರವಾದಂಥ ಕ್ರಿಕೆಟ್ ಸ್ಪರ್ಧೆ ಪ್ರಾರಂಭವಾಯಿತು. ಪ್ರಥಮ ಬಾರಿಗೆ ಐಶ್ವರ್ಯ ರೈ ಬೌಲಿಂಗ್ ಮಾಡಿಸ್ಕೊಂಡು ನಂತರ ಬ್ಯಾಟಿಂಗ್ ಮಾಡಿದಂಥ ಸಚಿನ್ ತೆಂಡೂಲ್ಕರ್ ಅವರು ಐಶ್ವರ್ಯ ರೈ ಮಾಡಿದಂಥ ಒಂದೇ ಓವರ್ ಬೌಲಿಂಗ್ 36 ರನ್ನ ಸಿಕ್ಸರ್ ಹೊಡೆದ್ಬಿಟ್ಟು ಕ್ರೀಡಾಭಿಮಾನಿಗಳ ಮೈಯೆಲ್ಲ ಜುಮ್ ಅಂತಿತ್ತಂತೆ. ನಂತರ ಬ್ಯಾಟಿಂಗ್ ಮಾಡಿದಂಥ ಗಂಗೋಲಿ ಸಿಲ್ಕ್ ಸ್ಮಿತ್ ಅವ್ರ ಬೌಲಿಂಗ್ನಲ್ಲಿ 2 ಸಿಕ್ಸ್ ಎತ್ತಿ 1 ಬೌಂಡ್ರಿ ಬಾರಿಸಿ 4ನೇ ಬಾಲಿಗೆ ಬೋಲ್ಡ್ ಆಗಿ ಬಿದ್ದೋದಂತೆ. ಇಲ್ಲಿಗೆ ವಾರ್ತೆಗಳು ಮುಗೀತು. ನಿರಂತರ ವಾರ್ತೆಗಳಿಗಾಗಿ ನಮ್ಮ ಮೀಸೆ ಟಿವಿ ನ್ಯೂಸನ್ನು ವೀಕ್ಷಿಸ್ತಾರೆ. ವಂದನೆಗಳು. ಮೀಸೆ ಟಿವಿಯ ಎಲ್ಲ ಅಭಿಮಾನಿಗಳಿಗೂ ಮೋಹಿನಿ ಮಾಡುವ ಸ್ವಾಗತ ಸುಸ್ವಾಗತ. ಈಗ ನೀವು ವೀಕ್ಷಿಸಲಿದ್ದೀರಿ ನಿಮ್ಮ ಫೇವರೆಟ್ ಕಾರ್ಯಕ್ರಮ ದುಃಖದ ಡೆತ್ ಡೇ. ಅಂದರೆ ಯಾರ್ಯಾರು ಯಾವಾಗ ಗೊಟಕ್ಕಂದವ್ರೆ, ಯಾವತ್ತವರ ತಿಥಿ ಅಂತ ನಮಗೆ ಪತ್ರ ಬರೆದಿದ್ದಾರೆ. ಮೊದಲನೇ ಪತ್ರ ನೋಡೋಣವಾ. ಹನುಮಂತ ನಗರದಿಂದ ಆಂಜನೇಯನ ಮಗ ಹನುಮಂತಪ್ಪ, ಹನುಮಂತಪ್ಪನ ಮಗ ಕಪಿಯಪ್ಪ, ಕಪಿಯಪ್ಪನ ಮಗ ಕೋತಿಯಪ್ಪ ಈ ಪತ್ರನ ಬರೆದಿದ್ದಾರೆ. ಹನುಮಂತಪ್ಪ ಸತ್ತೋಗಿ 3 ತಲೆಮಾರಾಯಿತು. ಅವರು ಸೀದಾ ನರಕಕ್ಕೆ ಹೋಗಿದ್ದಾರೆ. ಈಗ ದೆವ್ವವಾಗಿ ನಮ್ಮನ್ನೆಲ್ಲ ಕಾಡ್ತಾ ಇದ್ದಾರೆ. ಅವ್ರ ಕಾಟ ತಡೆಯೋಕ್ಕೇ ಆಗ್ತಿಲ್ಲ. ಅವ್ರ ಆತ್ಮಶಾಂತಿಗೋಸ್ಕರ ಒಂದು ಹಾಡನ್ನು ಹಾಕ್ರಿ ಅಂತ ಬರೆದಿದ್ದಾರೆ. ಹನುಮಂತಪ್ಪನವರು ಬೇಗ ಸ್ವರ್ಗ ಸೇರ್ಕೊಳ್ಳಿ ಅಂತ ಹಾರೈಸ್ತಾ ಈ ಹಾಡನ್ನು ಕೇಳಿ. ಈಗ 2ನೇ ಪತ್ರ ಓದೋಣವಾ. ಹುಣಸೂರಿನಿಂದ ಹುಣಸೆಕಾಯಿ ಬಿಲ್ಲಿಯಪ್ಪ ಅವರು ಪತ್ರ ಬರೆದಿದ್ದಾರೆ. ಅವರಣ್ಣ ಸ್ವರ್ಗಕ್ಕೆ ಸೇರದೆ ನರಕಕ್ಕೆ ಸೇರಲಿ ಅಂತ ಬರೆದಿದ್ದಾರೆ. ಯಾಕೆ ಅಂದರೆ ಅವರಣ್ಣ ಸಾಯೋಕ್ಕಿಂತ ಮೊದಲೇ ಹುಣಸೆಕಾಯಿ ಬಿಲ್ಲಿಯಪ್ಪನ ಹೆಂಡತಿಗೆ ಡವ್ ಹೊಡೆದಿದ್ರಂತೆ. ಅದಕ್ಕೆ ನಾನೇ ನಮ್ಮಣ್ಣನ ಸಾಯಿಸಿದ್ದೀನಿ, ದೇವರು ಮತ್ತು ಯಮ ಅವರಿಬ್ಬರು ಸೇರಿ ನಮ್ಮಣ್ಣನ ನರಕಕ್ಕೆ ಹಾಕಿ ಬೆಂಡೆತ್ಲಿ ಅಂತ ಬರೆದು ಈ ಹಾಡನ್ನು ಕೇಳಿದ್ದಾರೆ. ದಂಡ ಪಿಂಡಗಳು ಇವರು ಕೋತಿ ನನ್ನ ಮಕ್ಕಳು, ದಂಡ ಪಿಂಡಗಳು ಇವರು ನಾಯಿ ನನ್ನ ಮಕ್ಕಳು, ಗಂಡ ಸತ್ತ ಮುಂಡೆರ ತಲೆಯನ್ನು ಹಿಡಿದು 16 ವರ್ಷದ ಹುಡುಗಿರ ಕರೆದು, ಗಂಡ ಸತ್ತ ಮುಂಡೆರ ತಲೆಯನ್ನು ಹಿಡಿದು 16 ವರ್ಷದ ಹುಡುಗಿರ ಕರೆದು ಲವ್ವನ್ನು ಮಾಡಿ ಕೈಯನ್ನು ಕೊಟ್ಟು ಒಗ್ಗಿಸಿಕೊಳ್ಳುವರು. ದಂಡ ಪಿಂಡಗಳು ಇವರು ಅಂದಿ ನನ್ನ ಮಕ್ಕಳು. ನಮ್ಮ ಮುಂದಿನ ಪತ್ರ ಯಾರು ಬರೆದಿದ್ದಾರೆ ಅಂತ ನೋಡೋಣವಾ. ಮಾದೇಶ್ವರ ಬೆಟ್ಟದ ಕಾಡಿನಿಂದ ಮನೆ ಮಾತಾಗಿರುವ ಕಾಡಿನ ರಾಜ ನರಹಂತಕ ವೀರಪ್ಪನವರು ಪತ್ರ ಬರೆದಿದ್ದಾರೆ. ಇಲ್ಲಿಯವರೆಗೆ ನಾನು ಸಾಯಿಸಿರೋ ಎಲ್ಲ ನನ್ನ ವೈರಿಗಳಿಗೂ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ಬರೆದು, ನಾನು ಈ ಕಳ್ಳತನ ಬಿಟ್ಟು ಒಳ್ಳೆಯವನಾಗಿ ಬರ್ತಾ ಇದ್ದೀನಿ.
ಬೆಂಗಳೂರಲ್ಲಿ ಗಂಧದ ಮರ ಸಿಗದೇ ಇರೋ ಕಾರಣ ಯಾವುದಾದ್ರೂ ಕುರಿ ಎಮ್ಮೆ ಕಡ್ಕೊಂಡು ಜೀವನ ಮಾಡಬೇಕು ಅಂತ ಇದ್ದೀನಿ ಅಂತ ಬರೆದಿದ್ದಾರೆ. ಅವ್ರು ಬರೋ ತನಕ ನೀರಿಲ್ಲದೆ ಕುರಿ ಎಮ್ಮೆ ಯಾವುದು ಸಾಯದೇ ಇರಲಿ, ಅವ್ರ ಕೈಯಲ್ಲೇ ಸಾಯಲಿ ಅಂತ ಅವ್ರಿಗಾಗಿ ಈ ಹಾಡನ್ನು ಹಾಕ್ತಾ ಇದ್ದೀವಿ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ